ನಿಮ್ಮ ಜೀವನದ ಕಥೆ ಬದಲಾಗುವ ಕ್ಷಣವಿದು. ಭವಿಷ್ಯದ ಬಾಗಿಲು ಸದ್ದಿಲ್ಲದೆ ತೆರೆಯುತ್ತಿದೆ. ಕೆಲವರಿಗೆ ಸ್ವರ್ಗ, ಕೆಲವರಿಗೆ ಸವಾಲು, ಆದರೆ ನಿಜವಾದ ಕ್ರಾಂತಿ ನಿಮ್ಮೊಳಗೆ ಅಡಗಿದೆ. ಜನವರಿ 2ನೇ ವಾರ ನಿಮ್ಮ ಪಾಲಿಗೆ ಏನನ್ನು ಹೊತ್ತು ತರುತ್ತಿದೆ ನೋಡೋಣ ಬನ್ನಿ. ನಕ್ಷತ್ರಗಳ ಸಾಕ್ಷಿಯಲ್ಲಿ, ಗ್ರಹಗಳ ಅಧಿಪತ್ಯದಲ್ಲಿ ನಮ್ಮ ಜೀವನದ ಪ್ರತಿ ಹೆಜ್ಜೆಯೂ ಪೂರ್ವನಿರ್ಧಾರಿತ. ಆದರೆ ಆ ಹಾದಿಯಲ್ಲಿ ನಡೆಯುವಾಗ ನಮ್ಮ ಆಯ್ಕೆಗಳು, ನಮ್ಮ ನಿರ್ಧಾರಗಳು ನಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತವೆ? ಕಾಲಚಕ್ರವು ನಿರಂತರವಾಗಿ ಚಲಿಸುತ್ತಲೇ ಇದೆ. ಕಳೆದ ದಿನದಲ್ಲಿ ನೀವು ಅನುಭವಿಸಿದ ಆತಂಕ, ಭರವಸೆ, ಸೋಲು ಮತ್ತು ಗೆಲುವು ಇವೆಲ್ಲವೂ ಈಗ ಭೂತಕಾಲ. ನೂತನ ವಾರಕ್ಕೊಂದು ತನ್ನ ಅಗೋಚರ ಶಕ್ತಿಯನ್ನು ನಿಮ್ಮ ಮೇಲೆ ಪ್ರಸಾರ ಮಾಡಲು ಸಿದ್ಧವಾಗಿದೆ. ಜನವರಿ ತಿಂಗಳ 2ನೇ ವಾರವು ಬ್ರಹ್ಮಾಂಡದ ಶಕ್ತಿಯನ್ನು ನಿಮ್ಮತ್ತ ಆಕರ್ಷಿಸುತ್ತಿದೆ. ಕೆಲವರಿಗೆ ಇದು ಅನಿರೀಕ್ಷಿತ ಯಶಸ್ಸಿನ ಸುವರ್ಣಾವಕಾಶವನ್ನು ತಂದರೆ, ಇನ್ನು ಕೆಲವರಿಗೆ ಜೀವನದ ಮೌಲ್ಯಗಳನ್ನು ಪ್ರಶ್ನಿಸುವಂತಹ ಸವಾಲುಗಳನ್ನು ಎದುರಿಸುತ್ತದೆ. ಆದರೆ ನೆನಪಿಡಿ, ಪ್ರತಿ ಸವಾಲು ಒಂದು ಅವಕಾಶ, ಪ್ರತಿಯೊಂದು ಕಷ್ಟವೂ ಒಂದು ಹೊಸ ಕಲಿಕೆ. ಈ ವಾರ ನಿಮ್ಮ ಆಂತರಿಕ ಶಕ್ತಿ, ನಿಮ್ಮ ಸಂಕಲ್ಪ, ನಿಮ್ಮ ಧೈರ್ಯ ಇವೆಲ್ಲವೂ ಪರೀಕ್ಷೆಗೆ ಒಳಪಡಲಿದೆ. ಪ್ರೀತಿ, ಹಣ, ವೃತ್ತಿ, ಆರೋಗ್ಯ, ಜೀವನದ ಈ ಎಲ್ಲ ಕ್ಷೇತ್ರಗಳಲ್ಲಿ ಗ್ರಹಗಳ ಚಲನೆಯು ದೊಡ್ಡ ಬದಲಾವಣೆಯನ್ನು ತರಲಿದೆ. ಕೆಲವರಿಗೆ ದೀರ್ಘಕಾಲದ ಕನಸುಗಳು ನನಸಾಗುವ ಸಮಯವಿದು. ಇನ್ನು ಕೆಲವರಿಗೆ ಹಳೆಯ ಸಂಬಂಧಗಳು ಹೊಸ ರೂಪ ಪಡೆಯಬಹುದು. ಮೌನವಾಗಿ ನಿಮ್ಮ ನಕ್ಷತ್ರಗಳು ನಿಮಗೆ ಏನನ್ನು ಹೇಳುತ್ತಿವೆ ಎಂಬುದನ್ನು ಕೇಳಿಸಿಕೊಳ್ಳಿ. ನಿಮ್ಮ ಸುತ್ತಮುತ್ತಲಿನ ಘಟನೆಗಳು ಕೇವಲ ಕಾಕತಾಳೀಯವಲ್ಲ, ಅವು ಬ್ರಹ್ಮಾಂಡದ ಸಂದೇಶಗಳು. ಅವುಗಳನ್ನು ಅರ್ಥೈಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ. ಈ ವಿಡಿಯೋದಲ್ಲಿ ನಾವು ಜನವರಿ 4ರಿಂದ 10ರವರೆಗಿನ ನಿಮ್ಮ ಭವಿಷ್ಯವನ್ನು ಅನಾವರಣಗೊಳಿಸುತ್ತಿದ್ದೇನೆ. ನಿಮ್ಮ ರಾಶಿ ಯಾವುದು? ಈ ವಾರ ನೀವು ಎಂತಹ ನಿರೀಕ್ಷೆಯಲ್ಲಿದ್ದೀರಿ ಎಂಬುದನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಮೇಷರಾಶಿ, ಬೂದಿ ಮುಚ್ಚಿದ ಕೆಂಡದಂತಿದ್ದ ನಿಮ್ಮ ಶಕ್ತಿ ಈಗ ಜ್ವಾಲೆಯಾಗುವ ಸಮಯ ಬಂದಿದೆ. ಆಕಾಶದಲ್ಲಿ ಸೂರ್ಯನ ಸಂಚಾರ ಬದಲಾಗುತ್ತಿದ್ದಂತೆ ನಿಮ್ಮ ಜೀವನದ ರಂಗಮಂಚದ ಮೇಲೆ ಹೊಸ ಬೆಳಕು ಚೆಲ್ಲುತ್ತಿದೆ. ಕಳೆದ ಕೆಲವು ದಿನಗಳಿಂದ ನೀವು ಅನುಭವಿಸಿದ ಸೋಲು, ಅವಮಾನ ಮತ್ತು ಅಡೆತಡೆಗಳು ಈಗ ಅಂತ್ಯಗೊಳ್ಳುವ ಲಕ್ಷಣಗಳು ಕಾಣುತ್ತಿವೆ. ವಿಧಿಯಾಟದ ಮುಂದೆ ಮೌನವಾಗಿದ್ದ ನೀವು ಈಗ ಘರ್ಜಿಸುವ ಸಿಂಹದಂತೆ ಎದ್ದು ನಿಲ್ಲಲಿದ್ದೀರಿ. ಈ ವಾರ ಅನಿರೀಕ್ಷಿತ ತಿರುವುಗಳು ನಿಮ್ಮನ್ನು ಎದುರುಗೊಳ್ಳಲಿದೆ. ಗೆಲುವು ಕೇವಲ ಕನಸಲ್ಲ, ಅದು ನಿಮ್ಮ ಹಠದ ಫಲವಾಗಿ ನಿಮ್ಮ ಕೈ ಸೇರಲಿದೆ. ವೃತ್ತಿಯಲ್ಲಿ ಬಡ್ತಿ, ಆರ್ಥಿಕ ಸುಧಾರಣೆ ಕಂಡುಬರಲಿದೆ. ಹಿರಿಯರ ಬೆಂಬಲ ಸಿಗಲಿದೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಮತ್ತು ಓಂ ಗಂ ಗಣಪತಿಗೆ ನಮಃ ಜಪಿಸಿ. ವೃಷಭ ರಾಶಿ, ಭೂಮಿಯಷ್ಟೇ ತಾಳ್ಮೆ ಹೊಂದಿದ್ದ ನಿಮಗಿಂದು ಆಕಾಶವನ್ನೇ ಆಳುವ ಯೋಗ ಕೂಡಿ ಬಂದಿದೆ. ಸ್ಥಿರತೆಗೆ ಹೆಸರಾದ ವೃಷಭ ರಾಶಿಯವರಿಗೆ ಈ ವಾರ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಎದುರಾಗಬಹುದು. ಆದರೆ ನೆನಪಿಡಿ, ಕತ್ತಲೆಯ ನಂತರವೇ ಬೆಳಕು ಬರುವುದು. ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನು ಗುರಿಯಾಗಿಸಬಹುದು, ಆದರೆ ನಿಮ್ಮ ಸಂಕಲ್ಪ ಅಚಲವಾಗಿರಲಿ. ಅದೃಷ್ಟದ ಬಾಗಿಲು ಸದ್ದಿಲ್ಲದೆ ತೆರೆಯುತ್ತಿದೆ. ಹಳೆಯ ಸಾಲಗಳು ತೀರುವ ಕಾಲ ಹತ್ತಿರದಲ್ಲಿದೆ. ಪ್ರೀತಿ ಮತ್ತು ವಿಶ್ವಾಸದ ಹೊಸ ಅಧ್ಯಾಯವೊಂದು ನಿಮ್ಮ ಬದುಕಿನಲ್ಲಿ ಆರಂಭವಾಗಲಿದೆ. ಸ್ಥಿರಾಸ್ತಿ ಖರೀದಿ ಯೋಗ, ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ಶುಕ್ರವಾರದಂದು ಹಸುವಿಗೆ ಬೆಲ್ಲ ಮತ್ತು ಅಕ್ಕಿಯನ್ನು ತಿನ್ನಿಸಿ. ಮಿಥುನ ರಾಶಿ, ದ್ವಂದ್ವಗಳ ನಡುವೆ ಸಿಲುಕಿದ್ದ ನಿಮ್ಮ ಮನಸ್ಸಿಗೆ ಈಗ ಸ್ಪಷ್ಟತೆಯ ಸಂಕೇತ ಸಿಗಲಿದೆ. ಗಾಳಿಯಲ್ಲಿ ತೇಲಾಡುವ ಮೋಡಗಳಂತೆ ನಿಮ್ಮ ಆಲೋಚನೆಗಳು ಹರಡಿಕೊಂಡಿವೆ. ಆದರೆ ಈ ವಾರ ಆ ಮೋಡಗಳು ಕರಗಿ ಯಶಸ್ಸಿನ ಮಳೆ ಸುರಿಯಲಿವೆ. ನಿಮ್ಮ ಮಾತುಗಳೇ ನಿಮಗೆ ಬಂಡವಾಳ. ಶತ್ರುಗಳು ಕೂಡ ನಿಮ್ಮ ಚತುರತೆಗೆ ಮಾರು ಹೋಗುವರು. ಪ್ರೀತಿಯ ಹಾದಿಯಲ್ಲಿ ಸಣ್ಣ ಪುಟ್ಟ ಮುಳ್ಳುಗಳಿರಬಹುದು, ಆದರೆ ಅಂತಿಮವಾಗಿ ಹೂವಿನ ಹಾಸಿಗೆ ನಿಮ್ಮದಾಗಲಿದೆ. ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಶ್ರೀರಕ್ಷೆ. ವ್ಯಾಪಾರದಲ್ಲಿ ಲಾಭ, ವಿದೇಶ ಪ್ರಯಾಣದ ಅವಕಾಶಗಳು ಒದಗಿ ಬರಲಿವೆ. ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಕಟಕ ರಾಶಿ, ಸಾಗರದ ಆಳದಷ್ಟೇ ಗಂಭೀರವಾದ ನಿಮ್ಮ ಕನಸುಗಳು ನನಸಾಗುವ ತೀರ ತಲುಪಿವೆ. ಭಾವನಾತ್ಮಕ ಜೀವಿಗಳಾದ ನಿಮಗೆ ಈ ವಾರ ಭಾವನೆಗಳ ಮಹಾಪೂರವೇ ಎದುರಾಗಬಹುದು.
ನೆನಪುಗಳ ಸುಳಿಯಲ್ಲಿ ಸಿಲುಕಬೇಡಿ. ವರ್ತಮಾನದ ಸವಾಲುಗಳನ್ನು ಸ್ವೀಕರಿಸಿ. ನಿಮ್ಮ ಕಣ್ಣೀರು ಈಗ ಮುತ್ತುಗಳಾಗಿ ಬದಲಾಗುವ ಸಮಯ. ಮನೆಯಲ್ಲಿ ಶಾಂತಿ ನೆಲೆಸಲಿದೆ. ದೀರ್ಘಕಾಲದ ಅನಾರೋಗ್ಯದಿಂದ ಮುಕ್ತಿ ಸಿಗಲಿದೆ. ವಿಧಿಯು ನಿಮ್ಮ ಬೆನ್ನಿಗೆ ನಿಂತು ನಡೆಸುತ್ತಿದೆ ಎನ್ನುವ ಅನುಭವ ನಿಮಗಾಗಲಿದೆ. ಹೊಸ ಕೆಲಸಕ್ಕೆ ಸೇರಲು ಉತ್ತಮ ಸಮಯ. ತಾಯಿಯ ಕಡೆಯಿಂದ ಆಸ್ತಿ ಲಾಭವಾಗಬಹುದು. ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ. ಸಿಂಹರಾಶಿ, ರಾಜ ವೈಭವದ ದಿನಗಳು ಮತ್ತೆ ಮರುಕಳಿಸಲಿವೆ. ಸಿದ್ಧರಾಗಿ. ನೀವು ಹುಟ್ಟಿದ್ದೇ ಆಳಲು. ಕಳೆದ ವಾರದಲ್ಲಿ ನಿಮ್ಮ ಪ್ರಭೆ ಕೊಂಚ ಮಂಕಾಗಿರಬಹುದು. ಆದರೆ ಈ ವಾರ ನೀವು ಮತ್ತೆ ಬೆಳಗಲಿದ್ದೀರಿ. ಸಮಾಜದಲ್ಲಿ ಗೌರವ ಅಂತಸ್ತು ಹೆಚ್ಚಾಗಲಿದೆ. ನಿಮ್ಮ ನಿರ್ಧಾರಗಳು ಕಲ್ಲಿನ ಮೇಲೆ ಕೆತ್ತಿದ ಶಾಸನದಂತೆ ಅಚಲವಾಗಿರಲಿ. ರಾಜಕೀಯ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿರುವವರಿಗೆ ಅನಿರೀಕ್ಷಿತ ಯಶಸ್ಸು ಕಾದಿದೆ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮಂಡಿಯೂರುವ ಕಾಲವಿದು. ಸರ್ಕಾರಿ ಕೆಲಸದಲ್ಲಿ ಜಯ. ಮಕ್ಕಳಿಂದ ಶುಭ ವಾರ್ತೆ ಕೇಳುವಿರಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಕನ್ಯಾ ರಾಶಿ, ಪರಿಪೂರ್ಣತೆಯ ಹಾದಿಯಲ್ಲಿ ನಡೆಯುತ್ತಿರುವ ನಿಮಗಿಂದು ದೈವ ಬಲ ತೋರಲಿದೆ. ಸೂಕ್ಷ್ಮ ಮತಿಗಳಾದ ಕನ್ಯಾ ರಾಶಿಯವರೇ, ನೀವು ಮಾಡುವ ಸಣ್ಣ ಕೆಲಸವು ದೊಡ್ಡ ಮಟ್ಟದ ಬದಲಾವಣೆ ತರಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂಬ ಕೊರಗು ಇನ್ನು ಬೇಡ. ಗ್ರಹಗಳು ನಿಮ್ಮ ಪರವಾಗಿ ತಿರುಗಿವೆ. ಆರ್ಥಿಕವಾಗಿ ನೀವು ಬಲಗೊಳ್ಳಲಿದ್ದೀರಿ. ಮಿತ್ರರ ವೇಷದಲ್ಲಿರುವ ಶತ್ರುಗಳನ್ನು ಗುರುತಿಸುವ ಶಕ್ತಿ ಈ ವಾರ ನಿಮಗೆ ಲಭಿಸಲಿದೆ. ದೈವಿಕ ಶಕ್ತಿಯೊಂದು ನಿಮ್ಮನ್ನು ರಕ್ಷಿಸುತ್ತಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ. ಕಚೇರಿಯಲ್ಲಿ ಮೇಲಾಧಿಕಾರಿಗಳ ಪ್ರಶಂಸೆ. ಬುಧವಾರ ಗಣಪತಿಗೆ ದೂರ್ವೆಯನ್ನು ಅರ್ಪಿಸಿ. ತುಲಾ ರಾಶಿ, ಸಮತೋಲನ ಕಳೆದುಕೊಂಡಿದ್ದ ನಿಮ್ಮ ಜೀವನಕ್ಕೆ ಈಗ ನ್ಯಾಯ ದೇವತೆಯ ಆಶೀರ್ವಾದ. ತುಲಾ ರಾಶಿಯವರೇ, ನ್ಯಾಯ ಮತ್ತು ಸಮತೋಲನದ ಪ್ರತೀಕವಾದ ನೀವು ಕಳೆದ ದಿನಗಳಲ್ಲಿ ಅಸಮತೋಲನವನ್ನು ಎದುರಿಸುತ್ತಿರಬಹುದು. ನಿಮ್ಮ ಜೀವನದ ತಕ್ಕಡಿಯಲ್ಲಿ ಒಂದು ಕಡೆ ಭಾರ, ಇನ್ನೊಂದು ಕಡೆ ಹಗುರವಾದಂತೆ ಅನಿಸಬಹುದು. ಆದರೆ ಈ ವಾರ ಆ ತಕ್ಕಡಿ ಸಮವಾಗಲಿದೆ. ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಮಾಯವಾಗಿ ಪ್ರೀತಿ ಮತ್ತು ಸಾಮರಸ್ಯ ಮತ್ತೆ ನೆಲೆಸಲಿದೆ. ನಿಮ್ಮ ನಿರ್ಧಾರಗಳಿಗೆ ಬೆಲೆ ಸಿಗಲಿದೆ. ನ್ಯಾಯಕ್ಕಾಗಿ ನೀವು ಹೋರಾಡಿದರೆ ವಿಜಯ ನಿಮ್ಮದಾಗಲಿದೆ. ಕಳೆದು ಹೋದ ಗೌರವ ಮತ್ತೆ ನಿಮ್ಮ ಪಾಲಿಗೆ ಸಿಗಲಿದೆ. ಹೊಸ ವ್ಯಾಪಾರ ಪಾಲುದಾರಿಕೆ ಯಶಸ್ವಿಯಾಗಲಿದೆ. ಪ್ರೇಮ ವಿವಾಹಕ್ಕೆ ಕುಟುಂಬದ ಒಪ್ಪಿಗೆ ಸಿಗಲಿದೆ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸಿ. ವೃಶ್ಚಿಕ ರಾಶಿ, ಬೆಂಕಿಯ ಜ್ವಾಲೆಯಂತಿದ್ದ ನಿಮ್ಮ ವ್ಯಕ್ತಿತ್ವಕ್ಕೆ ಈಗ ಚಿತಾಭಸ್ಮದಿಂದ ಪುನರ್ಜನ್ಮ. ವೃಶ್ಚಿಕ ರಾಶಿಯವರೇ, ನೀವು ರಹಸ್ಯಗಳು ಮತ್ತು ತೀವ್ರ ಭಾವನೆಗಳ ಅಧಿಪತಿಗಳು. ಈ ವಾರ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ರೂಪಾಂತರ ನಡೆಯಲಿದೆ. ಹಳೆಯ ನೋವುಗಳು, ಬೇಡವಾದ ಸಂಬಂಧಗಳು ನಿಮ್ಮನ್ನು ತೊರೆಯಲಿವೆ. ಫೀನಿಕ್ಸ್ ಹಕ್ಕಿಯಂತೆ ಚಿತಾಭಸ್ಮದಿಂದ ಎದ್ದು ಬರುವ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅಡ್ಡಿಯಾಗಿದ್ದ ಅಂಶಗಳು ಈಗ ಕರಗಿ ಹೋಗಲಿವೆ. ಯಾರು ಊಹಿಸದಂತಹ ಹೊಸ ಅವಕಾಶಗಳು ನಿಮ್ಮ ಬದುಕಿಗೆ ಬಾಗಿಲು ತೆರೆಯಲಿವೆ. ಇದು ಹೊಸ ಆರಂಭಕ್ಕೆ ಮುನ್ನುಡಿ. ರಹಸ್ಯ ಮೂಲಗಳಿಂದ ಧನಾಗಮನ, ಆನುವಂಶಿಕ ಆಸ್ತಿ ಲಾಭ, ಆಧ್ಯಾತ್ಮಿಕ ಪ್ರಗತಿ. ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸಿ. ಧನು ರಾಶಿ, ಸ್ವಾತಂತ್ರ್ಯದ ಚಿಲುಮೆಯಂತಿದ್ದ ನಿಮ್ಮ ಪಯಣಕ್ಕೆ ಈಗ ಹೊಸ ದಿಗಂತಗಳ ಆಹ್ವಾನ. ಧನು ರಾಶಿಯವರೇ, ಸಾಹಸ ಮತ್ತು ಜ್ಞಾನದ ಅನ್ವೇಷಕರು ನೀವು. ಈ ವಾರ ನಿಮ್ಮ ಪ್ರಯಾಣಕ್ಕೆ ಹೊಸ ಆಯಾಮ ಸಿಗಲಿದೆ. ದೂರ ಪ್ರಯಾಣದ ಅವಕಾಶಗಳು, ಹೊಸ ಜ್ಞಾನಾರ್ಜನೆ ನಿಮ್ಮನ್ನು ಮತ್ತಷ್ಟು ಪ್ರಬುದ್ಧರನ್ನಾಗಿ ಮಾಡಿಸುತ್ತದೆ. ಕಳೆದ ದಿನಗಳಲ್ಲಿ ನೀವು ಅನುಭವಿಸಿದ ಬಂಧನಗಳು ಕಳಚಲಿವೆ. ನಿಮ್ಮ ಮನಸ್ಸು ಹೊಸ ಆಲೋಚನೆಗಳಿಂದ ತುಂಬಲಿದೆ. ಸಮಾಜದಲ್ಲಿ ನಿಮ್ಮ ಮಾತುಗಳಿಗೆ ಮನ್ನಣೆ ದೊರೆಯಲಿದೆ. ನಿಮ್ಮ ಸೃಜನಶೀಲತೆಗೆ ಈಗ ಸರಿಯಾದ ವೇದಿಕೆ ಸಿಗಲಿದೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಅವಕಾಶ, ದಾರ್ಶನಿಕರ ಭೇಟಿ, ಗುರುಗಳ ಆಶೀರ್ವಾದ,
ಗುರುವಾರದಂದು ದೇವಸ್ಥಾನದಲ್ಲಿ ಕಡಲೆಬೇಳೆ ಅಥವಾ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಮಕರ ರಾಶಿ. ಬಂಡೆಯಂತೆ ಗಟ್ಟಿಯಾಗಿದ್ದ ನಿಮ್ಮ ಸಂಕಲ್ಪಕ್ಕೆ ಈಗ ಯಶಸ್ಸಿನ ಶಿಖರ ಏರುವ ಅವಕಾಶ. ಮಕರ ರಾಶಿಯವರೇ, ನಿಮ್ಮ ಶ್ರಮ, ಶಿಸ್ತು ಮತ್ತು ಗುರಿ ನಿಮ್ಮನ್ನು ದೊಡ್ಡ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಕಳೆದ ದಿನಗಳಲ್ಲಿ ನೀವು ಹಾದಿಯಲ್ಲಿ ಎದುರಿಸಿದ ಅಡೆತಡೆಗಳು, ನಿರಾಶೆಗಳು ಈಗ ಅಂತ್ಯಗೊಳ್ಳಲಿವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಬ್ರಹ್ಮಾಂಡವು ಫಲ ನೀಡಲಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗಲಿವೆ. ನಿಮ್ಮ ಪ್ರಾಮಾಣಿಕತೆಗೆ ಸಮಾಜವು ಗೌರವ ನೀಡಲಿದೆ. ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ನಿಮ್ಮ ಸ್ಥಿರತೆ ನಿಮಗೆ ಯಶಸ್ಸು ತರಲಿದೆ. ವೃತ್ತಿಯಲ್ಲಿ ಉನ್ನತ ಸ್ಥಾನಮಾನ, ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು, ಹಣಕಾಸಿನ ಸ್ಥಿತಿ ಬಲವರ್ಧನೆ. ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಣ್ಣೆ ದೀಪ ಹಚ್ಚಿಸಿ. ಕುಂಭರಾಶಿ. ಕ್ರಾಂತಿಕಾರಕ ಆಲೋಚನೆಗಳ ಅಧಿಪತಿ ನಿಮಗಿಂದು ಹೊಸ ಯುಗ ನಿರ್ಮಿಸುವ ಶಕ್ತಿ. ಕುಂಭರಾಶಿಯವರೇ, ನೀವು ಸಮಾಜದ ಚಿಂತಕರು, ಭವಿಷ್ಯದ ದೃಷ್ಟಿಕೋನ ಹೊಂದಿರುವವರು. ಈ ವಾರ ನಿಮ್ಮ ಕ್ರಾಂತಿಕಾರಕ ಆಲೋಚನೆಗಳಿಗೆ ರೆಕ್ಕೆಗಳು ಬರಲಿವೆ. ಜೀವನದಲ್ಲಿ ಕೆಲವು ಅನಿರೀಕ್ಷಿತ ತಿರುವುಗಳು ಬರಬಹುದು, ಆದರೆ ಅವು ನಿಮ್ಮ ಒಳಿತಿಗಾಗಿಯೇ ಇರುತ್ತದೆ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ಸಿಗಲಿದೆ. ನಿಮ್ಮ ವಿಭಿನ್ನ ಯೋಚನಾ ಶಕ್ತಿ ನಿಮಗೆ ಯಶಸ್ಸು ತರಲಿದೆ. ಮಾನವೀಯ ಕಾರ್ಯಗಳಲ್ಲಿ ನಿಮ್ಮ ಪಾತ್ರ ದೊಡ್ಡದಾಗಲಿದೆ. ಹೊಸ ಆವಿಷ್ಕಾರಗಳು ಅಥವಾ ಯೋಜನೆಗಳಿಗೆ ಯಶಸ್ಸು. ಸಾಮಾಜಿಕ ಮನ್ನಣೆ, ಲಾಭದಾಯಕ ಹೂಡಿಕೆಗಳು. ಪ್ರತಿ ಶನಿವಾರ ನಿರ್ಗತಿಕರಿಗೆ ಆಹಾರ ದಾನ ಮಾಡಿ. ಮೀನರಾಶಿ. ಕನಸುಗಳ ಲೋಕದಲ್ಲಿ ವಿಹರಿಸುವ ನಿಮ್ಮ ಆತ್ಮಕ್ಕೆ ಈಗ ವಾಸ್ತವದ ಸ್ಪಷ್ಟ ಮಾರ್ಗ. ಮೀನರಾಶಿಯವರೇ, ನೀವು ಸೂಕ್ಷ್ಮ ಮನಸ್ಸಿನ ಸಹಾನುಭೂತಿಯ ಪ್ರತೀಕ. ನಿಮ್ಮ ಕನಸುಗಳ ಲೋಕದಿಂದ ಹೊರಬಂದು ವಾಸ್ತವವನ್ನು ಎದುರಿಸುವ ಸಮಯವಿದು. ಈ ವಾರ ನಿಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಜಾಗೃತಿ ಉಂಟಾಗಬಹುದು. ನಿಮ್ಮ ಸಹಾನುಭೂತಿ ಮತ್ತು ದಯೆ ನಿಮಗೆ ಉತ್ತಮ ಪ್ರತಿಫಲ ತರಲಿದೆ. ಅನಿರೀಕ್ಷಿತ ಮೂಲಗಳಿಂದ ಸಹಾಯ ಸಿಗಲಿದೆ. ಕಲೆ, ಸಂಗೀತ ಅಥವಾ ಯಾವುದೇ ಸೃಜನಶೀಲ ಕ್ಷೇತ್ರದಲ್ಲಿರುವವರಿಗೆ ದೊಡ್ಡ ಅವಕಾಶಗಳು ಒದಗಿ ಬರಲಿವೆ. ನಿಮ್ಮ ಅಂತಃಪ್ರಜ್ಞೆ ನಿಮಗೆ ಸರಿಯಾದ ಮಾರ್ಗ ತೋರಿಸಲಿದೆ. ಕಲಾತ್ಮಕ ಕ್ಷೇತ್ರದಲ್ಲಿ ಯಶಸ್ಸು. ಆಧ್ಯಾತ್ಮಿಕ ಗುರುಗಳ ಭೇಟಿ. ವಿದೇಶದಲ್ಲಿ ನೆಲೆಸುವ ಯೋಗ. ಪ್ರತಿ ಗುರುವಾರ ದೇವಸ್ಥಾನದಲ್ಲಿ ಅರಿಶಿನ ಪುಡಿ ಅಥವಾ ಹಳದಿ ಹೂವುಗಳನ್ನು ಅರ್ಪಿಸಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೊಸ ಆಶಾಕಿರಣ ಮತ್ತು ಮಾರ್ಗದರ್ಶನ ನೀಡುತ್ತದೆ ಎಂದು ಭಾವಿಸುತ್ತೇನೆ. ಫ್ರೆಂಡ್ಸ್, ಈ ಮಾಹಿತಿ ಹೇಗನಿಸ್ತು ನಿಮಗೆ? ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮವರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ, ಹಂಚಿಕೊಳ್ಳಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.